ವೆಲ್ಕಮ್ ಬ್ಯಾಕ್. ಪಲಾವೇ ಮಾಡಿರಲಿಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಬಾಬಿಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವ್ರಿನ ಕಬಾಬ್ ತಂದುಬಿಟ್ಟು ಇಷ್ಟೇ ಉಡಿಸ್ಬಿಟ್ಟು ಸಾಯಿಸ್ಬಿಟ್ಟು ಚೂರು ಬ್ಲಡ್ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ಟಿಫನಿಗೆ ಅಂತ ಹೇಳ್ಬಿಟ್ಟು ಯಾಕೋ ಇವತ್ತು ಬೆಳಗ್ಗೆಯಿಂದನೂ ಒಂಥರ ಚಳಿಗೆ ನನಗೆ ಆಗ್ತಾನೆ ಇರಲಿಲ್ಲ ಅಂಥೇಳಿ ಇಡ್ಲಿ ಮತ್ತು ವಡಾನ ತರಿಸ್ಕೊಂಡಿದ್ದೆ. ಇನ್ನು ಇಡ್ಲಿ ಅಂತಂದರೆ ಅದ್ರ ಜೊತೆಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ತಿನ್ನಬೇಕಾದ್ರೂ ಅನಿಸುತ್ತೆ, ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ ರವೆ ಇಡ್ಲಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕ್ಕೊಂಡು ರವೆ ಇಡ್ಲಿ ಜೊತೆಗೆ ಒಂದು ವಡಾನ ತಿಂದು ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇನ್ನು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಏನೇನಿದೆ ಪಾತ್ರೆ ಸಣ್ಣ ಪುಟ್ಟವೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಏನೋ ಒಂಥರ ಇವತ್ತು ಮಳೆ ಬೇರೆ ಚಳಿ ಆಗ್ತಾ ಇರೋದ್ರಿಂದ ನನಗೆ ಏನೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಂಗೆ ಫುಲ್ಲು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು ಅಂತೇಳಿ ಇನ್ನು ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಒಂದೊಂದ್ಸಲ ಹೆಣ್ಮಕ್ಳಿಗೆ ನಾನ್ ಸ್ಟಾಪ್ ಕೆಲಸ ಮಾಡೋಕ್ಕೂ ಒಂಥರ ಅನ್ನಿಸ್ತಾ ಇರುತ್ತೆ. ಒಂದೊಂದ್ಸಲ ಮೂಡಿರುತ್ತೆ, ಒಂದೊಂದ್ಸಲ ಮೂಡಿರೋದಿಲ್ಲ. ಏನಾದರೂ ಕೆಲಸ ಮಾಡೋಕ್ಕೆ ಅದು ಇಂಟ್ರೆಸ್ಟ್ ಇದ್ದರೆ ಎಲ್ಲ ಮಾಡಿಬಿಡ್ತೀನಿ, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಹಂಗಾಗಿ ಯೋಚನೆ ಮಾಡ್ತಾಯಿದ್ದೆ, ಇನ್ನು ಪೂಜೆ ಬೇರೆ ಮಾಡಬೇಕು ಹೆಂಗಪ್ಪ ಅಂಥೇಳಿ. ಬಟ್ ನನಗೆ ಆಗ್ತಾನೆ ಇರಲಿಲ್ಲ. ಹಂಗಾಗಿ ಎಲ್ಲ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಮೇನ್ ಅಡುಗೆ ಮನೆಯೇ ಅಲ್ವಾ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪಾತ್ರೆ ಏನೇನಿದ್ದಾವೆ ಸಣ್ಣ ಪುಟ್ಟ ಎಲ್ಲ ತೊಳೆದ್ಬಿಟ್ಟು ಮಲ್ಕೊಂಡಿದ್ದು ನಾನು ಎದ್ದಿದ್ದೆ. ಮತ್ತು ಸಾಯಂಕಾಲಕ್ಕೆ ಅಂತೇಳ್ಬಿಟ್ಟು ದೇವ್ರದ್ದು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಅವಾಗ ಮಾಡಿದ್ದೀನಿ. ಯಾವಾಗಲೂ ಸಾಮಾನ್ಯವಾಗಿ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಬಟ್ ಇವತ್ತು ಹೇಳಿದ್ನಲ್ವ, ಈ ಚಳಿಗೆ ಒಂಥರ ಮೈಕೈ ಎಲ್ಲ ಒಂಥರ ಕಾಲು ಅದರಲ್ಲಿ ನೋವು ಅಂದರೆ ನೋವು. ಹಂಗಾಗ್ಬಿಟ್ಟು ಇನ್ನು ಸಾಯಂಕಾಲ ಪೂಜೆ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಮಧ್ಯಾಹ್ನದಿಂದ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಸಾಯಂಕಾಲ ಎದ್ದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಫೋಟೋ ಎಲ್ಲ ಒರೆಸ್ಕೊಂಡು ಬೊಟ್ಟೆಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ. ನೋಡ್ಬೋದು ಪೂಜೆ ಹೆಂಗಾಗಿದೆ ಅಂತ. ಒಂದೊಂದ್ಸಲ ಸಾಯಂಕಾಲ ಪೂಜೆ ಮಾಡಿದಾಗ ಅನಿಸುತ್ತೆ, ಅಯ್ಯೋ ಬೆಳಗ್ಗೆನೇ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಂತ. ಸ್ವಲ್ಪ ಶೀತ ಹುಷಾರಿರಲಿಲ್ಲ ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊತಾ ಇರೋದ್ರಿಂದ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು. ರಾತ್ರಿನೂ ಅಷ್ಟೇ ಲೇಟಾಗಿ ನಿದ್ದೆ ಮಾಡೋದಾಗ್ಬಿಟ್ಟಿದೆ. ಬೆಳಗ್ಗೆ ಎದ್ದೇಳೋದೂ ಅಷ್ಟೇ ಸ್ವಲ್ಪ ಬೇಗನೆ ಎದ್ದೇಳೋದ್ರಿಂದ ಇನ್ನು ನಿದ್ದೆ ಎಷ್ಟು ಕಂಟ್ರೋಲೇ ಆಗ್ತಾ ಇರಲಿಲ್ಲ ಅಂಥೇಳಿ ಮಧ್ಯಾಹ್ನ ಚೆನ್ನಾಗಿ ಮಲ್ಕೊಂಡ್ಬಿಟ್ಟು ಇನ್ನು ಪೂಜೆ ಮಾಡಿದ್ರೇ ಏನೋ ಒಂಥರ ಶಾಂತಿ ನೆಮ್ಮದಿ. ಅದು ಎಷ್ಟೇ ಆಗಿರಲಿ ಎಷ್ಟೊತ್ತೇ ಆಗಿರಲಿ, ಸಾಯಂಕಾಲ ಆದರೂ ಪರವಾಗಿಲ್ಲ, ಪೂಜೆ ಮಾತ್ರ ಕಂಪಲ್ಸರಿ ಮಾಡೇ ಮಾಡ್ತೀನಿ. ನೋಡ್ಬೋದು ಇವತ್ತಿನ ಪೂಜೆ ಇದು. ಪೂಜೆ ಬೆಳಗ್ಗೆಯಿಂದ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಯಾಕೆನೋ ಫುಲ್ಲು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು ಅಂತೇಳಿ ಮಲಗಿಬಿಟ್ಟು ಎದ್ದಿದ್ದು ಲೇಟಾಗಿದ್ದು. ಇವಾಗ ಸಾಯಂಕಾಲಕ್ಕೆ ಪೂಜೆ ಮಾಡಿದ್ದೀನಿ. ಯಾವಾಗಲೂ ಆ ಥರ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಒಂದೊಂದ್ಸಲ ಹೆಲ್ತ್ ಕೈ ಕೊಡುತ್ತಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಲೇಟಾಗಿ ಪೂಜೆ ಎಲ್ಲ ಆಯಿತು. ಈಗ ನಮ್ಮ ತಮ್ಮನೂ ಫೋನ್ ಮಾಡಿದ್ದ ಬರ್ತೀವಿ ಅಂತ. ಹಾಗಾಗಿ ಏನಾದರೂ ಪಲಾವ್ ಮಾಡೋಣ ಅಂತೇಳಿ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಏನು ಮಾಡೋಣ, ಅನ್ನ ಸಾರು ಮಾಡೋಣ, ಪಲಾವ್ ಮಾಡೋಣ, ಅನ್ನ ಸಾರು ಮಾಡೋಣ, ಪಲಾವ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಅಂತ ಇನ್ನೂ ಏನು ಮಾಡಬೇಕು ಅಂತ ಇನ್ನೂ ಏನೂ ಗೊತ್ತಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿತಾ ವ್ಲಾಗ್ಸ್ ಚಾನಲ್. ಈಗ ನಿಮಗೆ ಸೌಂಡ್ ಕೇಳಿಸ್ಬೋದು ಕಿಚನ್ನಲ್ಲಿ, ಏನಕ್ಕೆ ಅಂತ. ಸೊ ನಾನು ಹೇಳ್ತೀನಿ. ಹ್ಯಾಸ್ ನಿಮಗೆ ಗೊತ್ತಿರೋದ್ರಿಂದ ನಾನು ನಮ್ಮ ಅಮ್ಮದು ಓನ್ಲಿ ಕ್ಯಾಮ್ರಾಮ್ಯಾನ್. ನಾನು ವ್ಲಾಗ್ ಮಾಡ್ತೀನಿ, ಓಕೆ, ನಾನು ವ್ಲಾಗ್ ಮಾಡ್ತೀನಿ. ಇವಾಗ ನಾನು ಏನಕ್ಕೆ ವ್ಲಾಗ್ ಮಾಡಿದ್ದೀನಿ ಅಂದರೆ, ಶೂಟ್ ಮಾಡಿದ್ದೀನಿ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ. ಅಲ್ಲಿ ಇವತ್ತು ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ, ನಮ್ಮ ಮಾಮ ಅವರ ಮಗಳು ಡಿಂಪು ಇಲ್ಲಿ ಬರ್ತಿದ್ದಾರೆ. ಅದಕ್ಕೆ ನಮ್ಮ ಮಮ್ಮಿ ಈಗ ಫ್ರೆಶ್ ಪಲಾವ್ ಮಾಡ್ತಿದೆ. ಸೊ ಈಗ ಈ ಪಲಾವ್ ಮಾಡ್ತಿರೋದ್ರಿಂದ ನನ್ನ ಮಮ್ಮಿಗೆ ಗೊತ್ತಿಲ್ದಂಗೆ ವ್ಲಾಗ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ನಮ್ಮ ಅಕ್ಕ ಏನು ಮಾಡ್ತಿದ್ದಾರೆ ಅಂತ. ಅವಳು ತುಂಬ ನಾಟಕ ಆಡ್ತಾರೆ. ಇವಾಗ ನಮ್ಮಮ್ಮ ಆಚೆ ಹೋಗೋಣ. ಹಲೋ ಮಮ್ಮಿ, ಏನು ಮಾಡ್ತಿದ್ಯಾ?
ನಾ ತುಂಬ ದಿನ ಆಯಿತು, ಯಾವಾಗಲೂ ಯಾವಾಗಲೂ ಪಲಾವ್ ಮಾಡ್ತಾನೆ ಇರ್ತಾ ಇದ್ದೆ. ಈ ಸಲ ಪಲಾವೇ ಮಾಡಿರಲಿಲ್ಲ, ಏನೇನೋ ಗೊತ್ತಿಲ್ಲ. ಅದಕ್ಕೆ ಪಲಾವ್ ಮಾಡೋಣ ಅಂತೇಳಿ ಪಲಾವ್ ಮಾಡ್ತಾಯಿದ್ದೆ. ಬೆಳಿಗ್ಗೆ ಟಿಫನಿಗೆ ಅವಾಗ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು. ಇಬ್ಬರು ಸ್ಕೂಲಿಗೆ ಟೈಮ್ ಟು ಟೈಮು, ಕಾಲೇಜಿಗೆ ಇವ್ನು ಸ್ಕೂಲಿಗೆ ಹೋಗೋದ್ರಿಂದ ನನಗೆ ಟೈಮ್ ಆಗ್ತಿರ್ಲಿಲ್ಲ. ಹಾಗಾಗಿ ಪಲಾವ್ ಮಾಡಿರಲಿಲ್ಲ. ಮಧ್ಯಾಹ್ನ ನಿನ್ನೆ ಸಾರೇ ತಿನ್ಕೊಂಡಿದ್ವಿ. ಅದಕ್ಕೆ ಇವತ್ತು ನಿನ್ನೆ ಗೋಣೆ ಸೊಪ್ಪಿನ ಸಾರು ಸಖತ್ತಾಗಿತ್ತದು. ಇವತ್ತು ಮಧ್ಯಾಹ್ನಕ್ಕೂ ಅದೇ ತಿನ್ಕೊಂಡ್ವಿ. ಇವಾಗಕ್ಕೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಪಲಾವ್. ನಮ್ಮ ತಮ್ಮ ಬರ್ತಾನೆ ಅಂತಂದ, ತಮ್ಮನೇ ಹೆಂಡತಿ ಆಯಿತು ಅಂತೇಳಿ. ಮಳೆ ಬೇರೆ ಬರ್ತಾ ಇದೆ, ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ಮತ್ತು ಕರೆಂಟ್ ಹೋಗ್ಬಿಟ್ರೆ ಮತ್ತು ಅದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅಂತೇಳಿ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡೋಣ. ಪಲಾವ್ ಹೇಳಿದ್ನಲ್ವ, ಪಲಾವ್ ಅಂತೂ ತುಂಬ ದಿನ ಆಗಿತ್ತು ಮಾಡಿಲ್ಲ, ನನಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಪಲಾವ್ ಜೊತೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೊಸರು ಬಜ್ಜಿ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಅಂತಂದರೆ ನಮ್ಮ ಕಡೆ ಇದು ರೈತ ಅಂತ ಅಂತಾರಲ್ಲ, ಇಲ್ಲಿ ರೈತ ಅಂತಾರೆ, ನಾವು ಮೊಸರು ಬಜ್ಜಿ ಅಂತೀವಿ. ಯಾವುದೋ ಒಟ್ಟು ಎಲ್ಲ ಒಂದೇ ಮಾಡಿ ತಿನ್ನೋದಷ್ಟೇ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇರ್ತಾವೆ ಅಷ್ಟೇ, ಬಿಟ್ಟರೆ ಏನಿರಲ್ಲ. ಎಲ್ಲ ಏನು ಚೇಂಜಸ್ ಅಂತಿರಲ್ಲ, ಎಲ್ಲ ಸೇಮೇ ಇರುತ್ತೆ. ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಏನೋ ಬಿಳೆ ಸೌತೆಕಾಯಿ ಮೊನ್ನೆ ತಗೊಂಡು ಬಂದಿದ್ದೆ. ಅದು ಸಿಗೋದು ರೇರು. ಬಿಳೆ ಸೌತೆಕಾಯಿ ಒಳ್ಳೇದು ಅಂತಾರೆ. ಹಂಗಾಗಿ ಅದರಲ್ಲೇ ಬಿಳೆ ಸೌತೆಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ರೈತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ, ನಮ್ಮ ಅದಕ್ಕಂತ ಇದು 3 ತೆಗೆದಿಟ್ಬಿಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಹಾಕಿದರೆ ಸ್ವಲ್ಪ ಏನು ಜಾಸ್ತಿ ಅಂತ ಏನು ಬೇಡ, ಜಸ್ಟ್ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಹಿಂಗೆ ಪುಡಿ ಮಾಡಿದ್ರೆ ಸಾಕಷ್ಟೇ. ಇದು ಅಷ್ಟು ಕಡಿಮೆ ಆಗಿದೆ ಸಾಕು. ಕೆಲಸದವ್ರು ಬೇರೆ ಇವತ್ತು ಬಂದಿಲ್ಲ ನನಗೆ. ಕೆಲಸದವ್ರು ಬೇರೆ ಬಂದಿಲ್ಲ ಇವತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಅದು ಬೇರೆ ಇವತ್ತು. ಯಾಕಂದ್ರೆ ತುಂಬ ನಿದ್ದೆ ಅಂದರೆ ನಿದ್ದೆ, ಅಷ್ಟು ನಿದ್ದೆ ಬರ್ತಾ ಇತ್ತು. ಹಂಗಾಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ. ಇವ್ರು ಏನೋ ವರ್ಕ್ ಅಂತೇಳಿ ನಮ್ಮ ಮನೆಯವ್ರು ಅವ್ರು ವರ್ಕ್ ಮಾಡ್ಕೊತಾ ಇದ್ರು. ನನಗೆ ಫುಲ್ಲು ನಿದ್ದೆ ಅಂತೇಳಿ ನಾನು ನಿದ್ದೆ ಮಾಡಿ ಎದ್ದಿದ್ದೆ. ಮಧ್ಯಾಹ್ನ ಒಂದು 4 ಗಂಟೆಗೆ ಏನೋ ಎದ್ದಿದ್ದೀನಿ. ಎದ್ಬಿಟ್ಟು ಇನ್ನು ಫ್ರೆಶ್ ಆಗಿ ಎಲ್ಲ ಸ್ವಲ್ಪ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ 7:30 ಆಗಕ್ಕೆ ಬಂದಿದೆ. ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಮಾಡ್ಕೊಳ್ಳೋಣ ಅಂತ ಬನ್ನಿ ಫ್ರೆಂಡ್ಸ್. ಸೊ ನೋಡಿದ್ದೆಲ್ಲ ನಮ್ಮಮ್ಮ ಏನು ಹೇಳಿದ್ರು ಅಂತ. ಸೊ ಈಗ ಪಲಾವ್ ಮಾಡ್ತಾರಂತೆ. ನನಗೂ ನಮ್ಮಮ್ಮ ಮಾಡಿ ಪಲಾವ್ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಇದು ಏನದು ಕಬಾಬ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದು. ಹೇಳ್ಬೇಕಂತಂದರೆ ಕಬಾಬ್ ಮಾಡಬೇಕು, ಕಬಾಬು ಅಂತ. ಬಟ್ ನನಗೆ ಅಷ್ಟು ಟೈಮ್ ಇಲ್ಲ, ಅಷ್ಟು ಪೇಷನ್ಸೂ ಇಲ್ಲ. ಇನ್ನು ಮೊನ್ನೆ ತಾನೇ ತಿಂದಿದ್ದೀವಿ, ಇನ್ನು ಸಾಕು, ಇನ್ನು ಭಾನುವಾರ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ವಿ. ಬಿಡ್ತಾನೆ ಇಲ್ಲ ಇದು ಹಿಂಗೆ ಅಂತೇಳಿ ಸ್ವಲ್ಪ ಯಾಮಾರಿಸಿ ಇವಾಗ ಮಾಡ್ತಾಯಿದ್ವಿ. ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಕರೆಂಟ್ ಹೋಗ್ಬಿಡುತ್ತೆ. ಮತ್ತು ಯಾಕೋ ಮಳೆ ಬೇರೆ ಜಾಸ್ತಿ ಬರ್ತಾ ಇದೆ. UPS ಇದೆ ಅಂದರೆ ನಮ್ಮದು ಇದು ಹಾವೆಲ್ಸ್ ಇದು ಇರೋದ್ರಿಂದ ಜಾರು ಏನಂತಾರೆ, ಹಾವೆಲ್ಸ್ ಇರೋದ್ರಿಂದ ತುಂಬ ಕೆಪಾಸಿಟಿ, ಅದು ಭಾಳ ಪವರ್ ಎಳೆಯುತ್ತೆ. ಹಂಗಾಗಿ ಅದ್ರಲ್ಲಿ ಬರಲ್ಲ. ಅದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಕೆಲಸ ಮುಗಿಯುತ್ತೆ ಅಂತ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ಓಕೆ, ಇಟ್ಕೊಂಡು ನನ್ನ ಕೈ ಸೊ ಸ್ವಲ್ಪ ಹೊತ್ತು ವಿಡಿಯೋನ ಸ್ವಲ್ಪ ಹೊತ್ತು ಕೈ ನೋಡ್ತಿದ್ದೆ. ಸ್ವಲ್ಪ ಹೊತ್ತು ಆಫ್ ಮಾಡಿ ಇನ್ನು 1 minute and 25 seconds ಆಮೇಲೆ ಇನ್ನೊಂದು ಸತಿ ಶೂಟ್ ಮಾಡ್ತೀನಿ. ಬಾಯ್. ಮಸಾಲ ಎಲ್ಲ ರೆಡಿ ಆಗಿದೆ, ಆಮೇಲೆ ಮಾಡೋಂತೇಳಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹೇಳ್ಬಿಟ್ಟು. ಒಂದು ಸ್ವಲ್ಪ ಕಬಾಬಿಗೆಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಪಲಾವೆಲ್ಲ ರೆಡಿ ಮಾಡಿಬಿಟ್ಟು ಕಬಾಬೆಲ್ಲ ಮಾಡಿಕೊಂಡು ಪಲಾವ್ ಮಾಡಿದ್ದೆ ಫಸ್ಟು. ಇನ್ನು ನಮ್ಮ ಮನೆಯವ್ರು ಇನ್ನು ಕಬಾಬ್ ತಂದುಬಿಡ್ತೀನಿ ಅಂತ ಹೇಳಿದ್ರು. ಕಬಾಬ್ ಅಂತೂ ಇದು ಚಿಕನ್ ತಂದುಬಿಟ್ರು. ಇನ್ನು ಕಬಾಬೆಲ್ಲ ಮಾಡಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೆ. ಹಾಗೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟೇ ಉಳಿಸ್ಬಿಟ್ಟಿದ್ದಾರೆ. ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ದಿಬ್ಬಿಡಿ ದಿಂಪ ತಲಕ್ಕೆ ದಿಂಪ ಬಲಕ್ಕೆ ಲಕ್ಕಿ.
ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ತಮ್ಮ ಅವ್ರ ಹೆಂಡತಿ ಮಗು ಎಲ್ಲ ಹೋದರು ಅವರು. ಇನ್ನು ಪಲಾವು ಮತ್ತು ಬಿಸಿ ಬಿಸಿ ಇದು ಕಬಾಬ್ನ ಮಾಡಿಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹೋದರು ಅವರು. ಇನ್ನು ನಮ್ಮ ಲಕ್ಕಿಗೆ ವಾಕಿಗೆ ಅಂತೇಳ್ಬಿಟ್ಟು ಕರ್ಕೊಂಡು ಬಂದೆ. ಹಾಗೆ ಇದು ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ರಾತ್ರಿ ನಮ್ಮ ಲಕ್ಕಿ ಇಲಿನ ಸಾಯಿಸ್ಬಿಟ್ಟಿದೆ. ತಗೊಳ್ಳಿ, ಇಲಿ ಎಲ್ಲೋಯ್ತು? ಸಾಯಿಸಿದ ಇಲಿನ ಸಾಯಿಸಿದೆ. ಖುಷಿ ಆಯ್ತಾ? ಇವಾಗ ನೆಮ್ಮದಿಯಾಗಿ ನಿದ್ದೆ ಬರುತ್ತಲ್ಲ ನಿನಗೆ? ರಾತ್ರಿ ಎಲ್ಲ ಓಡಾಡ್ಕೊಂಡಿರ್ತಾ ಇತ್ತು. ಇಲ್ಲೇ ಇದೆ ನೋಡಿ, ರಾತ್ರಿ ಎಲ್ಲ ಅವಾಗವಾಗ ಎದ್ದೆದ್ದು ಓಡಾಡ್ತಾ ಇತ್ತು. ಎಲ್ಲ ಸಿಕ್ಬಿಟ್ಟೈತೆ ರಾತ್ರಿ. ಅಲ್ಲ ಲಕ್ಕಿ? ತೋ ಇಲಿ ನೋಡಲಿ, ಇಲಿ ಮತ್ತೆ ಬಂದೈತಿ. ಇಲಿ ಮತ್ತೆ ಬಂದಿತ್ತಂತೆ. ಇಲಿ ಬಂದಿತ್ತಂತೆ ಮತ್ತೆ. ಸಾಯಿಸಿದ್ದೀರ? ಹೆಂಗೆ ಬಂತು? ಹೆಂಗೆ ಬಂತು ಲಕ್ಕಿ? ಸೌಂಡ್ ಮಾಡ್ತೈತೆ ನೋಡಿ, ಸೌಂಡ್ ಬರ್ತೈತೆ ಇಲಿದು. ಇಲಿ ಸೌಂಡ್, ಇಲಿ ಸೌಂಡು. ರಾತ್ರಿ ಎಲ್ಲ ಸಾಯಿಸಿ ಚೆನ್ನಾಗಿ ನನ್ನ ತಲೆ ಮೇಲೆ ತಂದಿಟ್ಟೆ. ಲಕ್ಕಿ, ಇಲ್ಲಿ ಲಕ್ಕಿ, ನೀ ಸಾಯಿಸಿದ್ರೆ ಮತ್ತೆ ಬಂದ್ಬಿಟ್ಟೈತಿ. ಅಲ್ಲೇ ಹುಡ್ಕೊಂಡು ಕುತ್ಕೊಂಡಿರತ್ತೆ ಇಲ್ಲಿನ. ಇಲ್ಲಿ ಪುಟ್ಟ ಬಂದಿತ್ತಂತೆ. ಇಲ್ಲಿ ಪುಟ್ಟ ಸಾಯಿಸಿದೆ ಅದನ್ನ ರಾತ್ರಿ. ಸಾಯಿಸಿದೆ ಲಕ್ಕಿ. ಹಾಯ್ ಫ್ರೆಂಡ್ಸ್, ಏನು ಅಂತಂದರೆ ಬೆಳಗ್ಗೆ ನಿನ್ನೆ ರಾತ್ರಿ ಎಲ್ಲ ನಮ್ಮ ತಮ್ಮ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಹೋದರು. ನೈಟ್ ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಫುಲ್ಲು ನನಗೂ ನಿದ್ದೆ ಅಂದರೆ ನಿದ್ದೆ ಇತ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿತ್ತು. ಈಗ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಪಲಾವ್ ಇತ್ತು ನಿನ್ನೆ ರಾತ್ರಿದೇನೆ. ಇನ್ನು ಹುಡುಗರು ಇವತ್ತು ಆಫ್ ಡೇ ಅಲ್ಲ, ಹಾಗಾಗಿ ಅಲ್ಲೇ ಏನಾದರೂ ತಿನ್ಕೊತೀವಿ ಅಂತೇಳಿ ಹೋದರು. ಇನ್ನು ನಾನು ಅಷ್ಟೇ, ಇನ್ನು ಪಲಾವ್ ಇತ್ತು. ಇನ್ನು ನಾನು ನಮ್ಮ ಮನೆಯವ್ರು ಇಬ್ಬರೇ ಅಂತೇಳ್ಬಿಟ್ಟು ಪಲಾವ್ ಅದೇ ಪಲಾವನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದ್ವಿ. ರಾತ್ರಿ ನಾನು ಇವಾಗ ಏನು ಹೇಳಕ್ಕೆ ಬಂದೆ ಅಂದರೆ, ರಾತ್ರಿ ಏನು ಇನ್ಸಿಡೆಂಟ್ ನಡೀತು ಅಂತಂದರೆ, ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲರಿಗೂ ಒಬ್ರಿಗೆ ತಪ್ಪಿದ್ರು ಒಬ್ಬರಿಗೆ ಕೆಮ್ಮು ಇರೋದ್ರಿಂದ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತೇಳಿ ನಮ್ಮ ರೂಮ್ನಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಮಲಗ್ತಾಯಿದ್ರು. ಈ ಕಡೆ ಮಕ್ಕಳು ರೂಮ್ನಲ್ಲಿ ನನ್ನ ಮಗಳು ಮೇಲೆ ಕೆಳಗಡೆ ಚಾಪೆ ಹಾಸ್ಕೊಂಡು ಕೆಳಗಡೆ ನಾನು ಮಲಗ್ತಾಯಿದ್ದೆ. ನಮ್ಮ ಲಕ್ಕಿನೂ ಅಷ್ಟು ಆ ಕಡೆ ಈ ಕಡೆ ಓಡಾಡ್ಕೊತ ಇರ್ತಾಯಿತ್ತು. ನಾನು ಲಾಸ್ಟ್ ಲಾಗ್ನ ನೋಡಿದ್ರೆ ಗೊತ್ತಿರುತ್ತೆ, ಮನೇಲಿ ಒಂದು ಸಲ ದೇವ್ರದ್ದು ಕಳಸ ಎಲ್ಲ ಉರುಳಿದ್ದು ಅದನ್ನೆಲ್ಲ ನೋಡಿಬಿಟ್ಟು ಏನೋ ಒಂಥರ ಭಯ ಆದಂಗೆ ಆಗಿತ್ತು. ನನಗೆ ಡೌಟ್ ಇತ್ತು, ಇಲ್ಲಿ ಏನಾದರೂ ಇರ್ಬೋದೇನೋ ಅಂತ. ಯಾಕೆ ಅಂತಂದರೆ ನಮ್ಮ ಲಕ್ಕಿ ಮನೆ ಫುಲ್ಲು ಹುಡುಕ್ತಾನೆ ಇರ್ತಾಯಿತ್ತು, ಅಲ್ಲಿ ಅಂತ ಸ್ಮೆಲ್ ನೋಡೋದಾಗಿರಲಿ, ಅದು ಓಡಾಡಿರೋಂಥ ಪ್ಲೇಸಸ್ ಆಗಿರಲಿ, ಅದನ್ನೆಲ್ಲ ನೋಡ್ತಾ ಇರೋದ್ರಿಂದ ಇಲ್ಲಿ ಬಂದಿರಬಹುದೇನೋ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ಲಾಸ್ಟ್ ಟೈಮು ಹಿಂಗೆ ಒಂದು ಬಂದಿತ್ತು, ಹಂಗಾಗ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡೌಟ್ ಇತ್ತು ನನಗೆ. ಅದರಲ್ಲಿ ರಾತ್ರಿ ಏನಾಗಿದೆ ಅಂತಂದರೆ ಫುಲ್ಲು ನಿದ್ದೆನಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ನೈಟ್ ಏನು ಮಾಡಿದೆ, ನಮ್ಮ ಲಕ್ಕಿ ಎದ್ದು ಬಂದಿದ್ದಾಗೆ ಓಡಾಡ್ತಾ ಇರೋದು. ನೈಟು ಗೊತ್ತಲ್ಲ, ಡಾಗ್ಸ್ ಯಾವಾಗಾದ್ರೂ ಎದ್ದಾಡ್ತಾನೆ ಇರ್ತವೆ ಅಂತ. ಎದ್ದು ಮಾಮೂಲಾಗಿ ನೀರು ಕುಡಿಯೋಕ್ಕೆ, ಏನಾದರೂ ಹೊಟ್ಟೆ ಶೋದಾಗೆ ಊಟಕ್ಕೆ ಅಂತ ಬರ್ತಾ ಇರ್ತಾಳೆ ಅವಳು ಹಾಲಿಗೆ. ಅವಾಗ ಬಂದಾಗೆ ಇಲ್ಲಿ ನೋಡಿಬಿಟ್ಟಿದ್ದಾಳೆ. ನೋಡಿದಾಳೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ನಾನು ಹಂಗೆ ಅಂದ್ಕೊಂಡಿರೋದು. ಸಾಮಾನ್ಯವಾಗಿ ನೈಟ್ ಊಟ ಮಾಡೋಕ್ಕೆ ಅಂತ ಬಂದೇ ಬರ್ತಾಳೆ, ಹಂಗಾಗಿ ಗೊತ್ತು ನನಗೆ. ಇಲ್ಲಿ ನೋಡಿಬಿಟ್ಟಿದ್ದಾಳೆಲ್ಲ, ಆ ಸ್ಮೆಲ್ಲು ಅದು ಇದು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಅದು ಹೆಂಗೆ ಸಿಕ್ಕಿದೇನೋ ಏನೋ ಗೊತ್ತಿಲ್ಲ. ಇಲಿನ ಸಾಯಿಸ್ಬಿಟ್ಟು ಒಂಚೂರು ಬ್ಲಡ್ ಇಲ್ಲ, ಅದಕ್ಕೂ ಬ್ಲಡ್ ಇಲ್ಲ, ಇದು ಮೂತಿಗೂ ಬ್ಲಡ್ ಇಲ್ಲ, ಏನಿಲ್ಲ. ಸಾಯಿಸಿ ನಾನು ಕೆಳಗಡೆ ಮಲಗಿರೋದ್ರಿಂದ ನಾನು ತಲೆ ಮೇಲೆ ಬಂದು ಹಾಕ್ಬಿಟ್ಟಿದ್ದಾಳೆ ಆ ಇಲಿನ. ನಾನು ನಿದ್ದೆಗಡ್ನಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಅಂದೆ, ಹಸಿ ಥರ ಅನ್ನಿಸ್ತಂದರೆ ಕಚ್ಚಿರೋದಿಲ್ಲ, ಅದ್ರದ್ದೆಲ್ಲ ನೀರೆಲ್ಲ ಇರುತ್ತಲ್ಲ, ಒಂಥರ ಜೆಲ್ ಇದು ಒಂಥರ ಜೊಲ್ಲು, ಅದು ಒಂಥರ ನೀರಾಗಿತ್ತು. ಇದೇನಿದು ಅಂದರೆ ನಮ್ಮ ಲಕ್ಕಿನೇ ಇರುತ್ತೆ ಬಿಡು ಅಂತ ನಾನು ಸುಮ್ಮನೆ ಹಂಗೆ ಮಲಗಿದೆ. ಮತ್ತೆ ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಹಿಂಗೆ ಅಂದ್ಕೊಂಡೆ. ನೋಡಿದ್ರೆ
ಇದೇನಿದು ಮತ್ತೆ ಹಸಿ ಹಸಿ ಇದೆಯಲ್ಲ ಅಂಥೇಳಿ ಸೆನ್ಸ್ ಆಗುತ್ತಲ್ಲ ನಮಗೆ. ಕಾಲ ಹತ್ರ ಲಕ್ಕಿ ಮಲಗಿದ್ದಾಳೆ, ಇದೇನಿದೆ ಹಿಂಗಿದೆ ಅಂತೇಳಿ ಹಿಂಗೆ ಎದ್ದು ಹಿಂಗೆ ನೋಡ್ತೀನಿ, ಹಿಂಗೆ ತಿರುಗಿಬಿಟ್ಟು ಇಷ್ಟು ದಪ್ಪ, ಇಷ್ಟು ಅದ್ರ ಬಾಲ ಎಲ್ಲ ಸೇರಿದ್ರೆ ಇಷ್ಟು ಉದ್ದ ಇದೆ ಅವನು. ಆ ಇಲಿ ನನ್ನ ತಲೆ ಮೇಲೆ ಬಂದು ಹಾಕ್ಬಿಟ್ಟಿದ್ದಾಳೆ. ಇವು ಅಂದರೆ ನೈಟ್ ನನಗೆ ಎಬ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ನಾನು ನಿದ್ದೆ ಹೋಗ್ಬಿಟ್ರೆ ನನಗೆ ಎಚ್ಚರನೇ ಆಗೋದಿಲ್ಲ. ಅದು ಹೆಂಗೆ ಫೈಟ್ ಮಾಡ್ಕೊಂಡಿದ್ದಾಳೆ ನನಗೆ ಗೊತ್ತಿಲ್ಲ. ಒಟ್ಟು ದಿನ ರಾತ್ರಿ ಎಲ್ಲ ಸ್ವಲ್ಪ ಹುಡುಕ್ತಾನೆ ಇದ್ದಾಗೆಲ್ಲ ಹುಡುಕ್ತಾನೆ ಇರ್ತಾ ಇಲ್ಲ, ಅಲ್ಲಿ ಇಲ್ಲಿ ಸ್ಮೆಲ್ ನೋಡೋದು. ಅಂದರೆ ನಮಗೆ ಸ್ವಲ್ಪ ಡೌಟ್ ಇತ್ತು ಇಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೈಟ್ ಸಿಕ್ಬಿಟ್ಟೈತಿ. ಇನ್ನು ಸಿಕ್ಕರೆ ಬಿಟ್ಟಾದರೂ ಬಿಡ್ತಾಳ, ಚೆನ್ನಾಗಿ ಫೈಟ್ ಮಾಡಿಬಿಟ್ಟು ಕಚ್ಚಿ ಎಲ್ಲ ಇದು ಮಾಡಿ ತಂದು ಅದು ಅಲ್ಲಿ ಇಲ್ಲಿ ಎಲ್ಲ ಹಾಕಿದ್ರೆ ಏನೋ ಅನ್ಬೋದು ಕಚ್ಕೊಂಬಂದ್ಬಿಟ್ಟು ನನ್ನ ತಲೆ ಮೇಲೆ ಹಾಕ್ಬಿಟ್ಟಿದೆ. ಆಮೇಲೆ ನಾನು ಎದ್ದು ಫುಲ್ಲು ಒಂಥರ ಭಯನೇ ಆಗ್ಬಿಡ್ತು, ಶಾಕ್ ಆಗ್ಬಿಡ್ತು, ಏನಿದು ಅಂಥೇಳಿ ಲೈಟಾಗಿ ಲೈಟ್ ಹಾಕ್ತಾಯಿದ್ದೀನಿ. ಹಾಕಿ ಹಿಂಗೆ ನೋಡ್ತಾಯಿದ್ದೀನಿ, ಇದು ಏನದು ಹೇರ್ ಕೂಲರ್ ಕೆಳಗಡೆ ದಬ್ತಾ ಇದ್ದಾಳೆ. ಅಂದರೆ ನಾನು ನೋಡಿದ್ರೆ ಇನ್ನು ನನಗೆ ಬೈತಾರೆ ಹೊಡಿತಾರೆ ಅಂತೇಳ್ಬಿಟ್ಟು ನಮ್ಮ ಲಕ್ಕಿ ಏನು ಮಾಡ್ತಿದ್ದಾಳೆ, ಏರ್ ಕೂಲರ್ ಕೆಳಗಡೆ ದಬ್ತಾ ಇದ್ದಾಳೆ. ಆಮೇಲೆ ಅದನ್ನು ಇಟ್ಕೊಂಡು ಒಂದು ಕವರ್ನಲ್ಲಿ ಕಟ್ಬಿಟ್ಟು ಹೋಗಿ ಕೆಳಗಡೆ ಡಸ್ಟ್ಬಿನ್ನಿಗೆ ಹಾಕಿ ಬಂದ್ವಿ. ಇಂಥ ಕೆಲಸ ಮಾಡಿ ಇಟ್ಟಿದ್ದಾಳೆ ನಮ್ಮ ಲಕ್ಕಿ ಇವತ್ತು. ಇವಾಗ ಇಲಿ ಫಸ್ಟಿಗಾದರೆ ಇಲಿ ಅಂತಂದರೆ ಇಲಿ ಬಂತು, ಇಲಿರಾಯ ಆದಿದ ತಕ್ಷಣ ಓಡೋಡೋಗಿ ಹುಡುಕಂತ ಇರ್ತಾ ಇದ್ಲು, ಅಲ್ಲಿ ಇಲ್ಲಿ ಅಂತ. ಇವಾಗ ಸಾಯಿಸ್ಬಿಟ್ಟಿದೆ, ಅದಕ್ಕೆ ಕಾನ್ಫಿಡೆಂಟ್ ಬಂದುಬಿಟ್ಟಿದೆಯಲ್ಲ, ಇನ್ನೇನು ಸತ್ತೋಗಿದೆ ಅಂತ. ಈ ಇಲಿ ಅಂದ್ರೂ ಎದಳಲ್ಲ, ಏನಂದ್ರೂ ಎದಳಲ್ಲ, ಇಲಿರಾಯ ಬಂತು ಅಂದ್ರೂ ಎದಳಲ್ಲ, ಏನೂ ಇಲ್ಲ. ಅದೇನಾದರೂ ಸ್ವಲ್ಪ ಹಿಂಗೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿಬಿಟ್ಟು ಟಚ್ ಮಾಡಿ ಇಲಿ ಅಂತಂದರೆ ಮಾತ್ರ ಅವಾಗ ಹುಡ್ಕಕ್ಕೆ ಹೋಗ್ತಾಳೆ. ಅವಾಗಾದರೆ ಹಂಗಿರಲಿಲ್ಲ, ಇಲಿ ಅಂದರೆ ಸಾಕು ಹಂಗೆ ಎದ್ಬಿಟ್ಟು ಹುಡುಗ. ಅಂದರೆ ಅದು ನೈಟ್ ಎಲ್ಲ ನೋಡ್ತಾ ಇತ್ತು ಅಂತ ಅನಿಸುತ್ತೆ, ಎಲ್ಲ ಹೋಗೋದು ಬರೋದು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡ್ತಾ ಇದೆ. ಹಂಗಾಗ್ಬಿಟ್ಟು ಮನೇಲಿ ಇಲಿ ಅಂದರೆ ಸಾಕು ಎಲ್ಲ ಕಡೆಯೂ ಹುಡುಕ್ತಾ ಇದ್ಲು. ಇವಾಗ ಅದು ಸಾಯಿಸಿರೋದ್ರಿಂದ ಇಲಿ ಅಂತಂದರೆ ಏನಿಲ್ಲ, ಆರಾಮಾಗಿ ಮಲಗಿದ್ದಾಳೆ. ಯಾಕೆ ಅಂದರೆ ಕಾನ್ಫಿಡೆಂಟ್ ಸಾಧಿಸ್ಬಿಟ್ಟಿದ್ದೀನಿ, ಇನ್ನು ಎಲ್ಲಿಂದ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಡಾಗ್ಸ್ ಅಂತೀವಿ, ನಿಜವಾಗ್ಲೂ ಅದಕ್ಕೆ ಎಷ್ಟು ಬುದ್ಧಿ ನೋಡಿ. ಅವಾಗಾದರೆ ಎಲ್ಲ ಕಡೆಯೂ ಒಂಥರ ಸ್ಮೆಲ್ ನೋಡೋದಾಗಿರಲಿ, ಆಗ ಎಲ್ಲಾದರೂ ಮಂಚದ ಕೆಳಗಡೆ ಆ ಥರ ಎಲ್ಲಾದರೂ ಕರ್ಕೊಂಡೋದ್ರೆ ಸಾಕು ಎಲ್ಲ ಕಡೆಯೂ ಒಂಥರ ಸ್ಮೆಲ್ ನೋಡಿ ಅದು ಯಾವಾಗಲೂ ಆ ಥರ ಮಾಡೋದಿಲ್ಲ. ಬಟ್ ಆ ಟೈಮ್ನಲ್ಲಿ ಆ ಥರ ಮಾಡೋದು ನೋಡಿ ಡೌಟ್ ಇತ್ತು. ಬಟ್ ಆ ಡೌಟ್ನ ಕ್ಲಿಯರ್ ಆಯಿತು ನನಗೆ. ನಂದು ಹಳೆ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ಒಂದು 3-4 ಡೇಸ್ ಬ್ಯಾಕ್ ಲಾಗ್ ನೋಡಿದ್ರೆ ಅದು ಕಳಸ ಬಿದ್ದಿದ್ದು ಅದೆಲ್ಲ ನೋಡಿಬಿಟ್ಟು ನನಗೇನೋ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು. ಇದೇನಿದು ಹಿಂಗೆ ಬಿದ್ದುಬಿಟ್ಟಿದೆಯಲ್ಲ, ಏನಾದರೂ ಅಳಿಲ್ಗಳು ಬರ್ತಾ ಇರ್ತಾವಲ್ಲ, ಅಳಿಲೇನಾದರೂ ಬಂದಿದೇನೋ, ಅಥವಾ ಏನಾದರೂ ಗಾಳಿಗೆ ಏನಾದರೂ ಆ ಥರ ಆಗಿದೆನೋ, ಇಲ್ಲಾಂದರೆ ಈ ಥರ ಇಲ್ಲಿ ಆ ಥರ ಏನಾದರೂ ಮಾಡಿರ್ಬೋದು ಅಂತ. ನಮ್ಮ ಲಕ್ಕಿ ಆದರೆ ಆ ಥರ ಎಲ್ಲ ದೇವ್ರ ಮನೆ ಹತ್ತಿ ಹಂಗೆಲ್ಲ ಮಾಡೋದು, ಅವೆಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ. ಹಂಗಾಗಿ ಇದ್ರದ್ದೇನು ಇದಿರಲಿಲ್ಲ. ಬಟ್ ಏನೋ ಒಂದು ಆ ಥರ ಮನೆಯಲ್ಲಿ ಆ ಥರ ಇದ್ದಾಗ ಏನೋ ಒಂಥರ ಭಯ ಅನ್ನೋದು ಇದ್ದೇ ಇರುತ್ತಲ್ಲ, ಯಾಕೆ ಏನಾಯಿತು, ಅದು ಕಳ್ಸನೇ ಹಿಂಗೆ ಉಳ್ಳಿರೋದ್ರಿಂದ. ಒಂದು ಸಲ ಅಂದರೆ ಏನೋ ಅನ್ಬೋದು, 2 ಸಲಿನೂ ಹಂಗೆ ಆಗಿತ್ತು. ಒಂದು ಸಲ ಮಾತ್ರ ನಾನು ವೀಡಿಯೋ ತಗೊಂಡಿದ್ದೆ. ಫಸ್ಟ್ ಟೈಮ್ ನಾನು ವೀಡಿಯೋ ತಗೊಳಕ್ಕೆ ಹೋಗಿರಲಿಲ್ಲ, ಸೆಕೆಂಡ್ ಟೈಮ್ದು ಮಾತ್ರ ನಾನು ವೀಡಿಯೋನ ಅದನ್ನು ಅಪ್ಲೋಡ್ ಮಾಡಿದ್ದೆ. ನಿಮಗೆ ನೋಡಿರ್ಬೋದು ಅದನ್ನು ನೀವು. ಏನೋ ಒಂಥರ ಟೆನ್ಷನ್ ಈ ಥರ ಏನಾದರೂ ಮನೆಯಲ್ಲಿ ಎಲ್ಲ ಕರೆಕ್ಟಾಗಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ಅನ್ನೋ ಟೈಮ್ನಲ್ಲಿ ಈ ಥರ ಏನಾದರೂ ಆಗಿಬಿಟ್ರೆ ಯಾಕೆ, ಏನಾಯಿತು, ಏನು ತಪ್ಪು ಮಾಡಿದ್ವಿ, ಎಲ್ಲಿ ಏನು ರಾಂಗ್ ಆಗಿದೆ ಅಂತಲೇ ಒಂಥರ ಚಿಂತೆ ಇರುತ್ತೆ. ಬಟ್ ಇಲ್ಲಿ ಮಾಡಿರೋದು, ಬಟ್ ಇಲ್ಲಿ ಆದರೂ ಏನಾದರೂ ಯಾಕೆ ಈ ಥರ ಆಯಿತು ಅಂತ ನೋಡ್ಬೇಕು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ, ನೆಮ್ಮದಿ. ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹಾಗೆ ಸಂಕಟ ಬಂದಾಗ ಮಾತ್ರ ದೇವರು ನೆನೆಸ್ಕೊತೀವಿ ಅಂತಲ್ಲ, ಎನಿ ಟೈಮ್ ಯಾವಾಗಲೂ ಅಷ್ಟೇ ದೇವರನ್ನೇ ನೆನೆಸ್ಕೊತಾ ಇರ್ತೀವಿ. ಯಾರು ನಂಬಿದ್ರೂ ನನ್ನ ಪರ್ಸ್ನಲಾಗಿ ನಾನು ತುಂಬ ದೇವ್ರನ್ನ ನಂಬ್ತೀನಿ. ಪೂಜೆ ಆಗಿರಲಿ, ಏನಾದರೂ ಆಗಿರಲಿ, ಪಾಲಿಸೋದು ಸ್ವಲ್ಪ ಜಾಸ್ತಿನೇ ಪಾಲಿಸ್ತಾ ಇರ್ತೀನಿ. ಹಾಗಾಗ್ಬಿಟ್ಟು ದೇವರನ್ನ ನಂಬಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫಸ್ಟು ಹೋಗಿ ಬರಬೇಕು. ಇದು ಒಂದೇ ಕಾರಣದಿಂದನೇ ನನಗೆ ವೀಡಿಯೋಸ್ನ ಸರಿಯಾಗಿ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕೆ ಈ ಥರ ಆಯಿತು, ಏನು ತಪ್ಪಾಯಿತು, ಏನು ಪ್ರಾಬ್ಲಮ್ ಆಯಿತು ಅಂತೇಳಿ ಅದೇ ಚಿಂತೆ. ಎಲ್ಲ ಹೇಳಿದ್ನಲ್ಲ, ಕರೆಕ್ಟಾಗಿ ನಡ್ಕೊತ ಹೋಗ್ತಾಯಿದ್ರೆ ಏನೂ ಅನ್ಸೋದಿಲ್ಲ. ಹಿಂಗಾದಾಗೆ ಮೈಂಡು ಓಡೋದಿಲ್ಲ. ಯಾಕೆ, ಏನೇನೋ ಒಂಥರ ಆಲೋಚನೆಗಳು, ಮಕ್ಕಳಿಗೆ ಏನಾಗುತ್ತೆ, ಯಾರಿಗೇನಾಗುತ್ತೆ ಏನು ಅನ್ನೋದೊಂದು ಭಯದಿಂದ ಲಾಗ್ ಸರಿಯಾಗಿ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಏನು ಮಾಡಬೇಕು, ಮನುಷ್ಯ ಅಂತಂದಮೇಲೆ ಭಯ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತಲ್ವ. ಏನಾದರೂ ಒಂದು ಸ್ವಲ್ಪ ಅದರಲ್ಲಿ ಈ ಥರ ಆದಾಗೆ ಒಂದು ಫ್ಯಾಮಿಲಿ ಮನೇಲಿ ಈ ಥರ ಏನಾದರೂ ಫ್ಯಾಮಿಲಿನೇ ಅಂತಲ್ಲ, ಯಾರಿಗಾದರೂ ಸಣ್ಣ ಪುಟ್ಟ ಆದ್ರೇ ಎಷ್ಟು ಭಯ ಟೆನ್ಷನ್ ಇರುತ್ತೆ. ಅದರಲ್ಲಿ ಮನೇಲಿರೋ ನಾನು ಅದನ್ನು ಕಂಪಲ್ಸರಿ ಪೂಜೆ ಮಾಡೋವಂಥ ಇದನ್ನು ಹಂಗಾಗಿದೆ ಅಂತಂದರೆ
ಒಂದು ಸ್ವಲ್ಪ ದಿನ ಮನಸ್ಸು ಸರಿಯೇ ಇರಲಿಲ್ಲ, ಏನೋ ಒಂಥರ ಕಸಿ ಬಿಸಿ ಏನಾಗುತ್ತೋ ಏನೋ, ಯಾಕೆ ಹಿಂಗಾಯಿತು, ಏನಾಯಿತು, ಏನು ಪ್ರಾಬ್ಲಮ್ಮು, ಏನು ತಪ್ಪು, ಏನು ಬರೀ ಅದೇ ಆಲೋಚನೆಗಳು. ಏನಾದರೂ ಒಂದು ವೀಡಿಯೋಸ್ ಮಾಡಬೇಕಂದ್ರೂ ಐಡಿಯಾಸು ಬರ್ತಿರಲಿಲ್ಲ. ಐಡಿಯಾಸ್ ಅನ್ನೋದಕ್ಕಿಂತ ಏನೂ ಮಾಡೋಕ್ಕೆ ಮೂಡು ಇರ್ತಿರಲಿಲ್ಲ, ಇಂಟ್ರೆಸ್ಟು ಇರ್ತಿರಲಿಲ್ಲ. ಬಟ್ ಹೇಳಿದ್ನಲ್ಲ, ಇಲಿ ಅನ್ನೋದೊಂದು ಗೊತ್ತಿತ್ತು. ಬಟ್ ಯಾಕೆ ಅದೇ ಇಲಿ ಆದ್ರೂ ಯಾಕೆ ಆ ಥರ ಆಯಿತು, ಯಾಕೆ ಹಂಗೆ ಮಾಡ್ತು. ಯಾವಾಗಾದರೂ ಬರ್ತಾಯಿದ್ರು ಇಲಿ ಆಗಿರಲಿ ಇಚ್ಚಿ ಆಗಿರಲಿ ಬರ್ತಾಯಿದ್ವಿ ನಮ್ಮ ಮನೆಗೆ, ಅಳಿಲು ಅಂತಾರಲ್ಲ ಅದು. ಬಟ್ ಯಾವುದೂ ಆ ಥರ ಯಾವಾಗಲೂ ಆ ಥರ ಮಾಡಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಹಿಂಗೆ ಆಗಿರೋದು. ಅರಿಶಿನ ಕುಂಕುಮ ಎಲ್ಲ ಚೆಲ್ಲಿದ್ದು ಅದು ಫಸ್ಟ್ ಟೈಮ್. ಅದೆಲ್ಲ ಅದಕ್ಕೆ ನಾನು ಅದು ಯಾವುದೂ ವೀಡಿಯೋ ಮಾಡ್ಕೊಂಡೇ ಇರಲಿಲ್ಲ. ಈ ಸಲ ವೀಡಿಯೋನ ಮಾಡ್ಕೊಂಡಿದ್ದೆ ನಾನು. ಹೇಳಿದ್ನಲ್ಲ ಆ ಟೈಮ್ನಲ್ಲಿ ಏನು ತಲೆ ಓಡೋದಿಲ್ಲ ಅಂತ. ಬಟ್ ಸೆಕೆಂಡ್ ಟೈಮಿಗೆ ಏನೋ ಒಂಥರ ಫಸ್ಟ್ ಟೈಮ್ ಹಂಗೆ ಆಯಿತು, ಸೆಕೆಂಡ್ ಟೈಮ್ ಏನೋ ಸರ್ಪ್ರೈಸ್ ಆಯಿತು. ಹೇಗಾದರೂ ಆಗಲಿ ಅಂತೇಳ್ಬಿಟ್ಟು ಇವಾಗ ದೇವ್ರದ್ದು ಅಂತ ರೂಮ್ ಮಾಡ್ಕೊಂಡಿದ್ದೀವಲ್ಲ, ಆ ರೂಮ್ ನೈಟು ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇಲಿ ಆಗಿರಲಿ ಏನಾದರೂ ಆಗಿರಲಿ ಯಾಕೆ ಬೇಕು ನಮಗೆ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವ, ಅದ್ರ ಸಲುವಾಗಿ. ಇನ್ನು ವಿಂಡೋಸ್ ಎಲ್ಲ ಅಂದರೆ ಗಾಳಿ ಏನೂ ಬರ್ತಾ ಇರುತ್ತೆ, ಗಾಳಿಗೆಲ್ಲ ಹಂಗಾಗೋಕ್ಕೆಲ್ಲ ಚಾನ್ಸ್ ಇಲ್ಲ. ಯಾಕೆ ಅಂತಂದರೆ ಅಷ್ಟು ಜೋರಾಗಿ ಗಾಳಿ ಬಂದು ಎಲ್ಲ ಬೀಳೋ ಅಂಥ ಚಾನ್ಸಸ್ ಅಂತೂ ಇಲ್ಲ. ಬಟ್ ಹೆಂಗಾದ್ರೂ ಆಗಿರಲಿ ಅಂತ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ದೇವ್ರದ್ದು ಅಂತೇಳಿ ರೂಮಿಂದು ಬಾಗಿಲು ಹಾಕ್ಬಿಟ್ರೆ ಇನ್ನು ನಮಗೂ ಒಂದು ಸ್ವಲ್ಪ ನೆಮ್ಮದಿ. ಆಮೇಲೆ ನಮಗೆ ಇನ್ನೊಂದೇನೆಂದರೆ ನಮ್ಮ ಲಕ್ಕಿಯಿಂದ ನಿಜವಾಗ್ಲೂ ನಮ್ಮ ಲಕ್ಕಿನೇ ಅಂತಲೇ ಹೇಳ್ಬೋದು. ಅದು ನಮಗೆ ಏನು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾಗೆ ಏನರಿಂದ ಹೆಂಗಿಂದ ಅಂತ ಅದನ್ನು ತೋರಿಸ್ಕೊಟ್ಟಿದೆ ನಮ್ಮ ಲಕ್ಕಿ. ಹಂಗಾಗ್ಬಿಟ್ಟು ನಮ್ಮ ಲಕ್ಕಿನೇ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡೋಣ ಅಂತ ಇವತ್ತಿನ ದಿನ ಹೇಗೆ ಓಡುತ್ತೆ ಅಂತೇಳ್ಬಿಟ್ಟು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋದ್ವಾ ಇಲ್ಲ ಅನ್ನೋದನ್ನು ನೆಕ್ಸ್ಟ್ ಲಾಗ್ನಾಗೆ ವೇಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಏನಾದರೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ಲಾಗ್. ಬಾಯ್.